ರೂಮಲ್ಲೇ ಎಲ್ಲಾದ್ರೂ ಇರ್ತಾರಮ್ಮ, ಸರಿಯಾಗಿ ನೋಡು. ನೋಡ್ದೆ ಮಾವ, ರೂಮ್ ಎಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರ ಚಿಕ್ಕಪ್ಪ ನೆನ್ನೆನೆ ಊರಿಂದ ಬಂದಲ್ಲ, ಅವನ್ ರೂಮ್ಗೆ ಹೋಗಿ ಏನಾದ್ರೂ ಕತೆ ಕೇಳ್ತಿರ್ಬೋದೋ ಏನೋ. ಅರುಣ್, ಅರುಣ್, ಅರುಣ್. ಏನ್ ಡ್ಯಾಡಿ? ಮಕ್ಳೇನಾದ್ರೂ ನಿನ್ ರೂಮಿಗೆ ಬಂದ್ರೇನೋ? ಇಲ್ಲ ಡ್ಯಾಡಿ, ಬೆಳಗ್ಗೆಯಿಂದ ನಾನು ಅವ್ರನ್ನ ನೋಡೇ ಇಲ್ಲ. ಹಾಗಾದ್ರೆ ಖಂಡಿತವಾಗ್ಲೂ ಅವ್ರು ಅಖಿಲ್ ರೂಮ್ಗೆ ಹೋಗಿರ್ತಾರೆ. ಏನ್ ಡ್ಯಾಡಿ, ಏನಾಯ್ತು? ಮಕ್ಕಳು ನಿನ್ ರೂಮಲ್ಲಿ ಇದಾರಾ? ಇಲ್ಲ ಡ್ಯಾಡಿ, ಬೆಳಗ್ಗೆಯಿಂದ ಅವ್ರು ನನ್ನ ರೂಮ್ಗೇನು ಬಂದಿಲ್ಲ. ಏನಾಯ್ತು? ಬೆಳಗಿಂದ ಗೌತಮ್ ರಶ್ಮಿ ಕಾಣಿಸ್ತಿಲ್ಲ ಅಖಿಲ್. ಏನು, ಮಕ್ಕಳು ಕಾಣಿಸ್ತಿಲ್ವಾ? ಇಲ್ಲ ರೀ, ಕಾಣಿಸ್ತಿಲ್ಲ, ಇಬ್ರು ಕಾಣಿಸ್ತಿಲ್ಲ. ಆ ಮಲ್ಲಿಕಾರ್ಜುನ್ ನಮ್ಗೇನು ಮಾಡಕ್ಕಾಗೋದಿಲ್ಲ. ಈ ಸಲ ಅವನ್ ಪ್ರತಾಪನ ಮಕ್ಳ ಮೇಲೆ ತೋರಿಸ್ಬೇಕು ಅನ್ಕೋತಾನೆ. ಅನುಮಾನೇನೇ ಇಲ್ಲ ರೀ, ಆ ಮಲ್ಲಿಕಾರ್ಜುನೇ ನಮ್ ಮಕ್ಳನ್ನ ಕಿಡ್ನಾಪ್ ಮಾಡಿರ್ತಾನೆ. ನೋ ನೋ ವೇ, ಅವನಷ್ಟು ಧೈರ್ಯವಾಗಿ ನಮ್ಮ ಮನೆಗೆ ಬರಲ್ಲ, ಮಕ್ಳನ್ನ ಕಿಡ್ನಾಪ್ ಮಾಡಿರಲ್ಲ. ಮಕ್ಕಳು ಮನೇಲೆ ಎಲ್ಲೋ ಒಂದ್ ಕಡೆ ಇರ್ತಾರೆ, ಎಲ್ರೂ ಒಂದೊಂದ್ ಕಡೆ ಹೋಗಿ ಹುಡುಕ್ ನೋಡಿ. ಅಯ್ಯಯ್ಯೋ ದೇವ್ರೆ, ಮಕ್ಕಳಿಗೆ ಅಂತ ಹಾಲು ತಗೊಂಡ್ ಹೋಗ್ತಾ ಇದ್ರೆ ಹಿಂಗಾಯ್ತಲ್ಲ. ಅಯ್ಯಯ್ಯೋ, ಗೌತಮ್, ಗೌತಮ್, ರಶ್ಮಿ, ಗೌತಮ್. ಏನಪ್ಪಾ, ಸಿಕ್ಕಿದ್ರ? ಇಲ್ಲಮ್ಮ, ನಿಮ್ಗೆ ಎಲ್ಲೂ ಮಮ್ಮಿ. ಕಾಣ್ತಿಲ್ಲ ಅತ್ತೆ. ನಿನ್ಗೆಲ್ಲಾದ್ರೂ ಸಿಕ್ರಾ? ಇಲ್ಲ ಅಣ್ಣ, ನಿಂಗೇನಾದ್ರು ಸಿಕ್ರೇನೋ? ಕಾಣಿಸ್ಲಿಲ್ಲ ಅಣ್ಣ. ಬೋರಮ್ಮ, ಏನಮ್ಮವ್ರೆ? ಹಾಲಲ್ಲಿಗೆ ಮಾಡಿಬೇಕು ಹೋಗ್ತಾ ಇದೀನಮ್ಮವ್ರೆ, ಮಕ್ಕಳಿಗೆ ಹಾಲು ತಗೊಂಡು ಹೋಗ್ತಾ ಇದ್ದೆ. ಮಕ್ಕಳು ಮಾಡಿ ಮೇಲಿದಾರ? ಹೌದಮ್ಮವ್ರೆ, ಚಿಕ್ಕಮ್ಮವ್ರು ಕರ್ಕೊಂಡೋಗಿದ್ದಾರೆ. ಹೌದಾ? ಶ್ಯಾಮ ಕರ್ಕೊಂಡು ಹೋದ್ಲಾ? ಹೌದು ಯಜಮಾನ್ರೆ. ಬನ್ನಿ ಹೋಗಿ ನೋಡೋಣ. ಹಾ, ಹೋಗೋಣ. ಚಿಕ್ಕಮ್ಮ, ಗಾಜಿನ ಚೂರ್ ಹಾಕಿ ಮಾಂಜ ತಯಾರು ಮಾಡ್ತಾ ಇದೆಯಲ್ಲ, ಮತ್ತೆ ಇದರಿಂದ ಆಡಿದ್ರೆ ಕೈ ಕಟ್ಟಾಗಲ್ವಾ? ಹುಷಾರಾಗಿ ಆಡಿದ್ರೆ ಏನೂ ಆಗೋದಿಲ್ಲ. ನಾವೀ ಮಾಂಜದಿಂದ ಬೇರೆಯವ್ರ ಗಾಳಿಪಟನ ಕಟ್ ಮಾಡ್ಬೇಕೆ ಹೊರತು ನಮ್ ಕೈನ ಏಟ್ ಮಾಡ್ಕೋಬಾರ್ದು. ಗೌತಮ್, ರಶ್ಮಿ, ನೀನು ಗಾಳಿಪಟ ಮಾಡೋದಿಕ್ಕೆ
ಮಕ್ಕಳನ್ನ ಈಗ ಮೇಲ್ ಕರ್ಕೊಂಡ್ ಬಂದಿದ್ಯಾ? ಹೌದು ಅತ್ತೆ. ಮಕ್ಕಳು ಏನಾದ್ರೋ ಏನೋ ಅಂತ ನಾವೆಷ್ಟು ಗಾಬರಿ ಆಗಿದ್ವಿ ಗೊತ್ತಾ ನಿಂಗೆ? ಅದು ಮಕ್ಕಳು ಗಾಳಿಪಟ ಕೇಳಿದ್ರಲ್ಲ ಅಂತ. ಕೇಳಿದ್ರೆ ನಮ್ಗೊಂದ್ ಮಾತು ಹೇಳೋ ಅಗತ್ಯನೂ ಇಲ್ವಾ? ನಿನ್ನಷ್ಟಕ್ ನೀನೇ ಕರ್ಕೊಂಡ್ ಬಂದ್ಬಿಡೋದಾ? ನೋಡು ಅತ್ತೆ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ. ಕ್ಷಮಿಸಿ, ಆ ಟೈಮಲ್ಲಿ ಎಲ್ರೂ ಮಲಗಿದ್ರು. ಅದಕ್ಕೆ ಬೋರಮ್ಮಂಗ್ ಹೇಳಿ ಮಹಡಿ ಮೇಲೆ ಕರ್ಕೊಂಡ್ ಬಂದೆ. ಆಯ್ತು, ಮಕ್ಕಳು ಸಿಕ್ಕಿದ್ರಲ್ಲ, ಇನ್ನು ಆ ವಿಷಯ ಬಿಡಿ. ಮಕ್ಕಳೇ, ಮೊದಲು ನೀವು ಹಾಲು ಕುಡೀರಿ. ಸರಿ ತಾತ. ನೀನ್ ಮಾಡಮ್ಮ. ಮಾಂಜ ರೆಡಿ ಆದ್ಮೇಲೆ ಜಾಲಿಯಾಗಿ ಎಲ್ಲರೂ ಗಾಳಿಪಟ ಹಾರಿಸೋಣಂತೆ. ಏನು ಈಗ ಮಕ್ಕಳ ಜೊತೆ ನೀವು ಸೇರ್ಕೊಂಡು ಗಾಳಿಪಟನ ಹಾರಿಸ್ತೀರಾ? ನಾನ್ ಮಾತ್ರ ಅಲ್ಲ ಕಣೆ, ನೀನ್ ಕೂಡ. ಎಲ್ರೂ ಹಾರಿಸೋಣ. ಓಹೋ, ಈಗ ನಾವೆಲ್ರೂ ಶ್ಯಾಮ ಜೊತೆ ಸೇರಿ ಹಳ್ಳಿ ಜನರ ಹಾಗೆ ಗಾಳಿಪಟ ಹಾರಿಸ್ಬೇಕು ಅಂತಾಯ್ತು. ಗಾಳಿಪಟನ ಹಳ್ಳಿ ಕಡೆ ಮಾತ್ರ ಹಾರಿಸೋಲ್ಲ, ಸಿಟಿಲೂ ಹಾರಿಸ್ತಾರೆ. ಹಾ, ನೀನ್ ಒಂದ್ಸಲ ಬೇಕಾದ್ರೆ ಹಾರಿಸು. ನಿನ್ನ ಚಿಕ್ಕ ವಯಸ್ಸೆಲ್ಲ ನಿನ್ ನೆನಪು ಬರುತ್ತೆ. ನಿನ್ನ ಬಾಲ್ಯ ಬಂದು ನಿನ್ ಕಣ್ಮುಂದೆ ನಿಲ್ಲುತ್ತೆ. ಏನ್ ಶ್ಯಾಮ, ಇದೆಲ್ಲ ಶಾಪಲ್ಲೇ ಸಿಗುತ್ತಲ್ವಾ? ಇಷ್ಟು ಕಷ್ಟಪಟ್ಟು ಇದನ್ನೆಲ್ಲ ತಯಾರಿಸೋದೇನಕ್ಕೆ? ನಮ್ ಕೈಯಾರೆ ನಾವೇ ಮಾಂಜ ಗಾಳಿಪಟ ತಯಾರಿಸಿದ್ರೆ ಆ ತೃಪ್ತಿನೇ ಬೇರೆ ರೀ. ಅಲ್ದೆ ಇದು ಅಂಗಡಿಯಲ್ಲಿ ಸಿಗೋದ್ಕಿಂತ ತುಂಬಾ ಚೆನ್ನಾಗಿರತ್ತೆ. ನನಗೆ ಚಿಕ್ಕವಳಿದ್ದಾಗಿಂದ ಗಾಳಿಪಟ ಹಾರಿಸೋದು ಅಂದ್ರೆ ತುಂಬಾ ಇಷ್ಟ. ಆಗ್ಲೇ ನಾನು ಮಾಂಜ ಗಾಳಿಪಟನ್ ತಯಾರಿಸಿದ್ದು ಕಲ್ತಿದ್ದು. ನನ್ ತಮ್ಮಂಗೆ ನಾನೇ ಮಾಡ್ಕೊಡ್ತಿದ್ದೆ. ಹೇ, ಗಾಳಿಪಟ ರೆಡಿ ಆಯ್ತು. ಎಲ್ರಿಗೂ ಕೊಡಪ್ಪ. ಚಿಕ್ಕಮ್ಮ ತಗೋ ಚಿಕ್ಕಮ್ಮ. ನನಗ್ ಬೇಡ. ಯಾಕೆ ಬೇಡ? ನನಗ್ ಅದನ್ನ ಹಾರ್ಸಕ್ ಬರಲ್ಲ. ಶ್ಯಾಮ ಚಿಕ್ಕಮ್ಮ ಚೆನ್ನಾಗಿ ಹೇಳ್ಕೊಡುತ್ತೆ, ಕಲ್ತ್ಕೋ. ಅದರ ಅಗತ್ಯ ಇಲ್ಲ, ನೀವ್ ಹಾರಿಸಿ ಸಾಕು. ನೀವ್ ಹಾರಿಸಿ ಮಕ್ಕಳ, ನಾನು ನಿಮ್ ಚಿಕ್ಕಮ್ಮ ನೋಡ್ತೀವಿ. ನೀವ್ ಆಡ್ಕೊಳ್ಳಿ. ಬನ್ರೋ, ನಾವು ಹಾರಿಸೋಣಂತೆ. ಸರಿ ಬನ್ನಿ. ಹಾಗಲ್ಲ ರೀ, ಆ ಕಡೆಗೆ. ಹಾ, ವಸಂತ ಬಾ. ಹಾ. ಚಿಕ್ಕಮ್ಮ, ನಿಮ್ ಗಾಳಿಪಟ ತುಂಬಾ ಮೇಲೋಗ್ತಿದೆ. ಚಿಕ್ಕಪ್ಪ, ನಿಮ್ ಗಾಳಿಪಟ ಅದಕ್ಕಿಂತ ಮೇಲ್ ಹೋಗ್ಬೇಕು. ಚಿಕ್ಕಮ್ಮ, ನೀನ್ ಗಾಳಿಪಟನೇ ಮೇಲ್ ಹೋಗ್ಬೇಕು. ಚಿಕ್ಕಪ್ಪ, ನಿಮ್ ಗಾಳಿಪಟ
ಅದಕ್ಕಿಂತ ಮೇಲೆ ಹೋಗ್ಬೇಕು. ಏನು ಅಂದ್ರೆ ಸರಿಯಾಗಿ ಮೇಲಕ್ಕೆ ಹಾರಿಸ್ರಿ. ಹಾಗಲ್ಲ ರೀ, ನಾನು ಹೇಗ್ ಹಾರಿಸ್ತೀನಿ ನೋಡಿ. ಈಗ ನೋಡಿ ಎಷ್ಟು ಮೇಲ್ ಹಾರ್ತಿದೆ ಅಂತ. ನೋಡಿ. ಚಿಕ್ಕಪ್ಪ, ಹೇ, ನೀನ್ ಕೂಡ ಬಾ, ಹಾರಿಸೋಣ. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಲ್ಲ. ಹಾರಿಸಿದ್ರೆ ಇಂಟ್ರೆಸ್ಟ್ ಅದೇ ಬರುತ್ತೆ. ಕಮಾನ್ ಯಾರ್, ಬಾ ಬಾ, ಕಮ್ ಕಮ್. ಆನಂದ ಗಜಪತಿ ವರ್ಮ ಕುಟುಂಬದ ಸಮೇತ ಸಂತೋಷವಾಗಿದ್ದಾನೆ. ಈ ಸಂತೋಷ ಎಷ್ಟು ದಿನನೋ ನಾನು ನೋಡ್ತೀನಿ. ಕುಟುಂಬದ ಸಮೇತ ನಾಶ ಆಗೋ ಹಾಗೆ ಮಾಡ್ತೀನಿ. ತಗೋ, ಹಿಡ್ಕೋ. ನೀನ್ ಕೂಡ ಹಾರಿಸು. ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀನಿ. ಚಿಕ್ಕ ಪುಟ್ಟದ್ದಲ್ಲ, ದೊಡ್ಡ ಹೊಡ್ತಾನೆ. ಆನಂದ ಗಜಪತಿ ವರ್ಮನ್ ಫ್ಯಾಮಿಲಿ ನರ್ಕ ಅನುಭವಿಸ ಹಾಗೆ ಮಾಡ್ತೀನಿ. ಏನು ಅಂದ್ರೆ ಏನು ಅಂದ್ರೆ ರೀ ಬನ್ನಿ. ವಸಂತ, ಮಮ್ಮಿ, ಏನು ಅಂದ್ರೆ ಅತ್ತೆ, ಮಮ್ಮಿ ಮಮ್ಮಿ, ಏನು ಅಂದ್ರೆ ವಸಂತ, ವಸಂತ. ನನ್ ಮಾಂಗಲ್ಯ
ನನ್ ಮಾಂಗಲ್ಯ ರೀ, ಮಾಂಗಲ್ಯ. ಮಮ್ಮಿ ಮಮ್ಮಿ ಅತ್ತೆ? ಮಮ್ಮಿ ಮಮ್ಮಿ ನಿಮ್ಗೇನು ಆಗಿಲ್ಲ ತಾನೆ? ನಿಮ್ಗೇನು ಆಗಲ್ಲ. ಮಮ್ಮಿ ನೀವು ಧೈರ್ಯವಾಗಿರಿ ಮಮ್ಮಿ, ನಿಮ್ಗೇನು ಆಗಲ್ಲ. ಏನು ಆಗಿಲ್ಲ ವಸಂತ, ಏನು ಆಗ್ಲಿಲ್ವಲ್ಲ. ಹೌದು ಮಮ್ಮಿ. ನನ್ ಮಾಂಗಲ್ಯ, ಮಾಂಗಲ್ಯ. ಮಮ್ಮಿ ಮಾಂಗಲ್ಯಕ್ಕೆ ಏನು ಆಗಿಲ್ಲ ಮಮ್ಮಿ. ಏನು ಅಂದ್ರೆ ನಿಮ್ಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ, ನಿನ್ನ ಮಾಂಗಲ್ಯಕ್ಕೂ ಏನೂ ಆಗಲ್ಲ. ಮಮ್ಮಿ ಟೆನ್ಷನ್ ಮಾಡ್ಕೋಬೇಡಿ, ಏನು ಆಗಲ್ಲ, ಏನು ಆಗಿಲ್ಲ. ವಸಂತ ಏನು ಆಗಿಲ್ಲ ವಸಂತ. ಬನ್ನಿ. ಬಾ. ಏಯ್, ಇದೆಲ್ಲ ಆಗಿದ್ದು ನಿನ್ನಿಂದಾನೇ. ನೀನ್ ಈ ಗಾಳಿಪಟದ ಪ್ರೋಗ್ರಾಮ್ ಮಾಡಿದ್ರಿಂದಾನೇ ಹೀಗಾಯ್ತು. ಅತ್ತೆ ಮಂಗಳಸೂತ್ರ ಹಾಗ ಹಾರ್ ಹೋಗಿತ್ತು ಅಂತಂದ್ರೆ ಅದ್ರರ್ಥ ಏನೋ ಕೇಡಾಗೋದ್ರಲ್ಲಿದೆ ಅಂತ. ಅಂಥದ್ದೇನಾದ್ರೂ ನಡೆದ್ರೆ ಅಖಿಲ್ ಖಂಡಿತ ನಿನ್ನ ಸುಮ್ಮನೆ ಬಿಡಲ್ಲ. ಜಾಗ್ರತೆ. ಕೃಷ್ಣ, ಏನ್ ಕೃಷ್ಣ ಇದು? ಇಷ್ಟು ಕಾಲ ಆದ್ಮೇಲೆ ಮನೆಯವರೆಲ್ಲ ನನ್ನಿಂದ ಸಂತೋಷವಾಗಿದ್ದಾರೆ ಅನ್ಕೊಳ್ಳೋ ಅಷ್ಟ್ರಲ್ಲಿ ಹೀಗಾಯ್ತಲ್ಲ ಕೃಷ್ಣ. ಅತ್ತೆ ಮಾಂಗಲ್ಯಕ್ಕೆ ಯಾವ ಕೇಡು ಆಗ್ದಿದ್ದ ಹಾಗೆ ಮಾವ ಕ್ಷೇಮವಾಗಿರೋ ಹಾಗೆ ಮಾಡೋ ಕರ್ತವ್ಯ ನಿಂದೆ. ಅವ್ರು ಹಾರಿಸಿರೋ ಗಾಳಿಪಟ ಎಲ್ಲ ಒಂದೊಂದ್ ಕಡೆ ದಿಕ್ಕಾಪಾಲಾಗಿ ಹೋಗ್ತಿವೆ. ಆ ಗಾಳಿಪಟ ಹೇಗೆ ದಿಕ್ತಪ್ಪಿ ಹಾರಾಡ್ತಿದವೋ ಹಾಗೆ ಅವನ್ ಫ್ಯಾಮಿಲಿನೂ ಕೂಡ ದಿಕ್ಕಾಪಾಲಾಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಭಯ ಪಡ್ಬೇಡ ವಸಂತ, ಏನು ಆಗಿಲ್ವಲ್ಲ. ಏನಾದ್ರೂ ಆಗತ್ತೇನೋ ಅಂತ ಭಯ ಆಗ್ತಿದೆ ರೀ. ಒಳ್ಳೆ ಗಿಡ ಇದ್ದು ಪಾಟ್ ರೀ, ನೆಲದ ಮೇಲೆ ಬಿದ್ದು ಒಡೆದು ಹೋಯ್ತು. ಆ ಗಿಡಕ್ಕೆ ಸಿಕ್ಕಾಕೊಂಡಿದ್ದ ನನ್ನ ಮಾಂಗಲ್ಯ ಚೈನು ಕಿತ್ತೆ ಹೋಯ್ತು ಅಂದ್ಕೊಂಡೇರಿ. ಅಂಥದ್ದೇನು ಆಗಿಲ್ವಲ್ಲ, ಸುಮ್ಮನೆ. ಆದ್ರೆ ಹೀಗ್ ನಡೆದಿದ್ದು ಏನೋ ಅಪಶಕುನ ಅಂತ ಅನ್ನಿಸ್ತಿದೆ ರೀ. ಹಾಗೆಲ್ಲ ಏನೂ ಆಗಲ್ಲ ಮಮ್ಮಿ. ನೀವು ಸ್ಪೀಡಾಗಿ ಹಿಂದೆ ತಿರುಗಿದ್ದಕ್ಕೆ ನಿಮ್ ಮಾಂಗಲ್ಯ ಗಿಡಕ್ಕೆ ಸಿಕ್ಕಾಕೊಳ್ತು ಅಷ್ಟೇ. ಅದ್ರ ಬಗ್ಗೆ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲ ಅಖಿಲ್, ನನ್ ಮನ್ಸಿಗೆ ಯಾಕೋ ಏನೋ ಆಗುತ್ತೆ ಅನ್ಸ್ತಿದೆ. ಏನು ಅಂದ್ರೆ ನಮ್ ಒಳ್ಳೇದಕ್ಕೋಸ್ಕರ ಒಂದ್ಸರ್ತಿ ನಮ್ ಗುರುಗಳ ಹತ್ರ ಮಾತಾಡ್ರಿ. ಹೀಗಾಯ್ತು ಅಂತ ನಮ್ ಗುರುಗಳಿಗೆ ವಿಷಯ ತಿಳಿಸಿ. ಗುರುಗಳು ಯಾರಕ್ಕ? ಆಮೇಲೆ ಹೇಳ್ತೀನಿ ಶ್ಯಾಮ. ಗುರುಗಳ ಹತ್ರ ಮಾತಾಡಿದ್ರೆ ನಿನಗೆ ನಿಶ್ಚಿಂತೆ ಆಗಿರುತ್ತಲ್ಲ. ಹೌದು ರೀ, ಅವ್ರಿಗೆ ಹೇಳಿದ್ರೆ ನಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ.